ನಾವು ಯಾವಾಗಲೂ ಈ ಫೆಬ್ರವರಿ ಮಂತನ್ನು ಸ್ವಲ್ಪ ಸ್ಪೆಷಲ್ ಆಗಿ ಕಾಣ್ತೇವೆ. ಏಕೆಂದರೆ ಎಲ್ಲ ತಿಂಗಳುಗಳಲ್ಲಿ 30 ಅಥವಾ 31 ದಿನಗಳು ಇದ್ದರೆ ಈ ಫೆಬ್ರವರಿಯಲ್ಲಿ ಮಾತ್ರ ಕೇವಲ 28 ದಿನಗಳು ಇರ್ತವೆ. ನೀವು ಯಾವತ್ತಾದರೂ ಯೋಚಿಸಿದ್ದೀರಾ ಈ ಫೆಬ್ರವರಿ ತಿಂಗಳಲ್ಲಿ 28 ದಿನಗಳೇ ಏಕೆ ಇರ್ತವೆ ಅಂತ? ಹಾಗೆ ಈ ಫೆಬ್ರವರಿಯಲ್ಲಿ ಲೀಪ್ ಡೇ ಅಂತ 29ನೇ ತಾರೀಕು ಏಕೆ ಬರುತ್ತೆ? ಕ್ಯಾಲೆಂಡರ್ನ ಪ್ರತಿ ತಿಂಗಳುಗಳು 30 ಅಥವಾ 31 ದಿನಗಳು ಇದ್ದರೆ ಈ ಫೆಬ್ರವರಿಗೆ ಮಾತ್ರ ಏಕೆ ಈ ಪ್ರತ್ಯೇಕತೆ? ಹಾಗೆ ನಾವು ಉಪಯೋಗಿಸುತ್ತಿರುವ ಈ ಕ್ಯಾಲೆಂಡರ್ನ ಯಾರು ಕಂಡುಹಿಡಿದಿದ್ದಾರೆ? ಇಂತಹ ಆಸಕ್ತಿಕರ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋಕೆ ನಿಮ್ಮ ಸಪೋರ್ಟ್ ಆಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಉಪಯೋಗಿಸುತ್ತಿರುವ ಕ್ಯಾಲೆಂಡರ್ ಬಂದು ದಿ ಗ್ರಿಗೇರಿಯನ್ ಕ್ಯಾಲೆಂಡರ್. ಈ ಕ್ಯಾಲೆಂಡರ್ ಬರೋಕೆ ಮೊದಲು ಈ ಕ್ಯಾಲೆಂಡರ್ ಅನ್ನೋದು ಹಲವಾರು ಬದಲಾವಣೆಗಳಿಗೆ ಗುರಿಯಾಗುತ್ತಾ ಬಂದಿದೆ. ಉದಾಹರಣೆಗೆ ಒಂದು ಕಾಲದಲ್ಲಿ ಅಮೆರಿಕಕ್ಕೆ ಸೇರಿದ ಮಾಯಾ ಜಾತಿಯವರು ರೂಪಿಸಿಕೊಂಡಿರುವ ಕ್ಯಾಲೆಂಡರ್ನಲ್ಲಿ ಕೇವಲ 20 ದಿನಗಳು ಮಾತ್ರ ಇರುತ್ತಿದ್ದವು. ಹಾಗೆ ಈ ಕ್ಯಾಲೆಂಡರ್ನ ಪ್ರಕಾರ ವರ್ಷಕ್ಕೆ 18 ತಿಂಗಳುಗಳು ಇದ್ದವು. ಹಾಗೆ ಕ್ರಿಸ್ತಪೂರ್ವ 2700ನೇ ವರ್ಷ ಕಾಲದಲ್ಲಿ ಬಾಬಿಲೋನಿಯನ್ ಜಾತಿಯವರು ಪಾಲಿಸುತ್ತಿದ್ದ ಕ್ಯಾಲೆಂಡರ್ನಲ್ಲಿ ತಿಂಗಳಿಗೆ 30 ದಿನಗಳಂತೆ ವರ್ಷಕ್ಕೆ 12 ತಿಂಗಳುಗಳು ಇದ್ದವು. ತಿಂಗಳಿಗೆ 30 ದಿನಗಳಂತೆ ವರ್ಷಕ್ಕೆ 365 ದಿನಗಳು ಈ ಕ್ಯಾಲೆಂಡರ್ನಲ್ಲಿ ಇದ್ದವು. ಇವರು ಈ 365 ದಿನಗಳಲ್ಲಿ ವರ್ಷಕ್ಕೆ 5 ದಿನಗಳಂತೆ 6 ವರ್ಷಕ್ಕೊಮ್ಮೆ ಒಂದು ತಿಂಗಳನ್ನು ಈ ಕ್ಯಾಲೆಂಡರ್ಗೆ ಆಡ್ ಮಾಡುತ್ತಿದ್ದರು. ಅಂದರೆ ಈ ಬಾಬಿಲೋನಿಯನ್ ಕ್ಯಾಲೆಂಡರ್ನ ಪ್ರಕಾರ ಪ್ರತಿ 6 ವರ್ಷಕ್ಕೊಮ್ಮೆ 12 ತಿಂಗಳ ಬದಲಿಗೆ 13 ತಿಂಗಳುಗಳು ಈ ಕ್ಯಾಲೆಂಡರ್ನಲ್ಲಿ ಬರುತ್ತಿದ್ದವು. ಹೀಗೆ ಈ ಕ್ಯಾಲೆಂಡರ್ನ ಬಗ್ಗೆ ಕಾಲಕ್ಕೆ ತಕ್ಕಂತೆ ಹಲವಾರು ಆಶ್ಚರ್ಯಕರ ವಿಷಯಗಳು ಇದಾವೆ. ಆದರೆ ಈಗ ನಾವು ಅನುಸರಿಸುತ್ತಿರುವ ಕ್ಯಾಲೆಂಡರ್ಗೆ ಒಂದು ಕಾಲದಲ್ಲಿ ರೋಮರಾಜರುಗಳು ಅನುಸರಿಸುತ್ತಿರುವ ಕ್ಯಾಲೆಂಡರ್ ಬುನಾದಿ ಇದ್ದಂತೆ. ಮೊದಲಿಗೆ ಈ ಕ್ಯಾಲೆಂಡರ್ನಲ್ಲಿ ವರ್ಷಕ್ಕೆ 10 ತಿಂಗಳುಗಳು ಇದ್ದವು. ಮಾರ್ಚ್ನಿಂದ ಡಿಸೆಂಬರ್ವರೆಗೆ ಒಟ್ಟು 304 ದಿನಗಳು ಒಂದು ವರ್ಷಕ್ಕೆ ಇರುತ್ತಿದ್ದವು. ಆದರೆ ನಂತರದ ದಿನಗಳಲ್ಲಿ ಒಬ್ಬರ ನಂತರ ಒಬ್ಬರು ರೋಮನ್ ರಾಜರ ಆಳ್ವಿಕೆಯಲ್ಲಿ ಈ ಕ್ಯಾಲೆಂಡರ್ ಹಲವಾರು ರೀತಿಯ ಬದಲಾವಣೆಗೆ ಗುರಿಯಾಗುತ್ತೆ. ಕ್ರಿಸ್ತಪೂರ್ವ 700ನೇ ವರ್ಷದಲ್ಲಿ ನ್ಯೂಮೋ ಪಾಂಪ್ಲಿಯನ್ ಅನ್ನೋ ಒಬ್ಬ ರೋಮನ್ ರಾಜನು ಜನವರಿಯನ್ನು 11ನೇ ತಿಂಗಳಾಗಿ ಮತ್ತು ಫೆಬ್ರವರಿಯನ್ನು 12ನೇ ತಿಂಗಳಾಗಿ ಆಗಿನ ಕ್ಯಾಲೆಂಡರ್ನಲ್ಲಿ ಸೇರಿಸುತ್ತಾನೆ. ಇದರಿಂದ ವರ್ಷಕ್ಕೆ 365 ದಿನಗಳು ಕ್ಯಾಲೆಂಡರ್ನಲ್ಲಿ ಸ್ಟಾರ್ಟ್ ಆಗುತ್ತೆ. ಆನಂತರ ಕಾಲ ಸಾಗುತ್ತಾ ಭೂಭ್ರಮಣ ಕಾಲವನ್ನು ಅನುಸರಿಸಿ ವರ್ಷಕ್ಕೆ 365 ದಿನಗಳು ಹಾಗೆ ಲೀಪ್ ವರ್ಷವನ್ನು 366 ದಿನಗಳಾಗಿ ಇರೋ ತರ ಬದಲಾಯಿಸಲಾಗುತ್ತೆ. ಹಾಗೆ ಈ ಕ್ಯಾಲೆಂಡರ್ನಲ್ಲಿ ಫೆಬ್ರವರಿಯಲ್ಲಿ 28 ದಿನಗಳು ಇರೋಕೆ ಕಾರಣವೇನು ಅಂದರೆ ಜೂಲಿಯಸ್ ಸೀಸರ್ ಅನ್ನೋ ರೋಮನ್ ರಾಜನು ಅಧಿಕಾರಕ್ಕೆ ಬಂದ ನಂತರ ಕ್ವಿಂಟಿಯಸ್ ಅನ್ನೋ ತಿಂಗಳನ್ನು ತನ್ನ ಹೆಸರಿನ ಮೇಲೆ ಜುಲೈ ಅಂತ ಬದಲಿಸುತ್ತಾನೆ. ಅಷ್ಟೇ ಅಲ್ಲದೆ ಫೆಬ್ರವರಿಯಲ್ಲಿನ ಒಂದು ದಿನವನ್ನು ತೆಗೆದು ಅದನ್ನು ಜುಲೈ ತಿಂಗಳಿಗೆ ಸೇರಿಸಿ ಜುಲೈ ತಿಂಗಳನ್ನು 31 ದಿನಗಳಾಗಿ ಮಾಡ್ತಾನೆ. ಇದರಿಂದ ಫೆಬ್ರವರಿ ತಿಂಗಳಿಗೆ 29 ದಿನಗಳು ಆಗ್ತವೆ. ಅಲ್ಲಿಗೆ ಈ ವಿಷಯ ಮುಗಿಯದಂತೆ ಜೂಲಿಯಸ್ ಸೀಸರ್ನ ನಂತರ ಅಧಿಕಾರಕ್ಕೆ ಬಂದ ಅಗಸ್ಟಸ್ ಸೀಸರ್ ಅನ್ನೋ ರಾಜ ವರ್ಷದ 8ನೇ ತಿಂಗಳಿಗೆ ತನ್ನ ಹೆಸರನ್ನು ಇಡ್ತಾನೆ. ಅದೇ ಆಗಸ್ಟ್ ತಿಂಗಳು. ಆದ್ರೆ ಈ ತಿಂಗಳಲ್ಲಿ ಕೂಡ ಕೇವಲ 30 ದಿನಗಳು ಇರೋದು ಈ ಆಗಸ್ಟಸ್ ರಾಜನಿಗೆ ಇಷ್ಟ ಆಗಲ್ಲ. ಈತನು ಕೂಡ ಈ ಫೆಬ್ರವರಿ ತಿಂಗಳಿನಿಂದ ಇನ್ನೊಂದು ದಿನವನ್ನು ತೆಗೆದುಹಾಕಿ ಅದನ್ನು ಆಗಸ್ಟ್ ತಿಂಗಳಿಗೆ ಸೇರಿಸುತ್ತಾನೆ. ಈ ರೀತಿಯಾಗಿ ಫೆಬ್ರವರಿ ತಿಂಗಳಲ್ಲಿ ಮಾಮೂಲಿಯಾಗಿ 28 ದಿನಗಳು ಮತ್ತು ಲೀಪ್ ವರ್ಷ ಬಂದಾಗ 29 ದಿನಗಳು ಬರ್ತವೆ. ಸೊ ಇದು ಫ್ರೆಂಡ್ಸ್ ಫೆಬ್ರವರಿ ತಿಂಗಳಲ್ಲಿ ಕೇವಲ 28 ದಿನಗಳು ಇರೋಕೆ ಕಾರಣ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ರ ಅಂದ್ರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸುತ್ತೇನೆ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋಕೆ ನಿಮ್ಮ ಸಪೋರ್ಟ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.